ಅಂತೂ ಮಳೆ ಬಂದು ನಿಂತಂಗಾಯ್ತು. ನೀವೆಲ್ಲ ಬಂದು ನಮ್ಮನ್ನ ಕಾಪಾಡ್ಬಿಟ್ರಿ. ನಮ್ಮನೆ ಸೊಸೆ ನಮ್ಗೆಲ್ಲ ತಾಯಿ ಆಗ್ಬಿಟ್ರು, ಕಷ್ಟದಿಂದ ಪಾರ್ ಮಾಡ್ಬಿಟ್ರು. ಯೋಚನೆ ಮಾಡ್ಬೇಡಿ, ಕಾಲ ಯಾವಾಗ್ಲೂ ಹೀಗೆ ಇರಲ್ಲ. ಇದೆಲ್ಲದಕ್ಕೂ ಉತ್ತರ ಕೊಡೋ ಸಮಯ ಬಂದೇ ಬರುತ್ತೆ. ಇದು ಎಲ್ಲದ್ರ ಹಿಂದೆ ಯಾರೇ ಇದ್ರು ನಮ್ ಶ್ರಾವಣಿ ಅವ್ರನ್ನ ಸುಮ್ನೆ ಬಿಡಲ್ಲ. ಹೌದು ಅಮ್ಮವ್ರೆ, ನಮ್ಮ ಸುಬ್ಬು ಶ್ರಾವಣಿ ಅಮ್ಮವ್ರು ಎದುರುಗಡೆ ನಿಂತರೆ ಅದೆಂಥ ಬಿರುಗಾಳಿ ಇದ್ರು ಬಹಳ ಮುದುರ್ಕೊಂಡು ಸೋತು ತಲೆ ತಗ್ಸ್ಬೇಕು. ಸರಿ, ನೀವೆಲ್ಲ ಈಗ ಮನೆಗೆ ಹೋಗಿರಿ. ಏನೇ ಇದ್ರು ಕಾಲ್ ಮಾಡಿ, ನಾನು ಶ್ರಾವಣಿ ಜೊತೆ ಮಾತಾಡ್ತೀನಿ. ಮೇಡಮ್, ಆದರೆ ಈ ವಿಷಯನ ಯಜಮಾನ್ರಿಗೆ ಹೇಳೋದಕ್ಕೆ ಹೋಗ್ಬೇಡಿ. ಸರಿ ಸುಬ್ಬು, ಹಾಗೆ ಆಗ್ಲಿ, ನಾವೇನು ಹೇಳಲ್ಲ. ನಾವಿನ್ ಬರ್ತೀವಿ. ಸರಿ ಅಮ್ಮ, ಬರ್ತೀವಿ. ನಡಿ ನಡಿ, ಗಾಡಿ ಹತ್ಕೊಳ್ಳಿ, ನಡಿ. ಬರ ನೀನಾ? ಈ ಮನೆನ ಡೆಮಾಲಿಷ್ ಮಾಡಕ್ಕೆ ನೀನ್ ಆರ್ಡರ್ ಕೊಟ್ಟಿದ್ಯಾ? ಅದಕ್ಕೆ ನಾನು ಈ ಮನೆನ ಡೆಮಾಲಿಷ್ ಮಾಡ್ತೇನಾ? ಇಲ್ಲಿ ಏನ್ ಆಗ್ತಿದೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಗಿರೀಶ್, ಏನಿದೆಲ್ಲ? ಅದೇ ಮೇಡಮ್, ಬೆಳಗ್ಗೆ ಆರ್ಡರ್ಸ್ ಪೇಪರ್ಗಳಿಗೆ ಸೈನ್ ಹಾಕಿದ್ರಲ್ಲ, ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು, ಎಷ್ಟೇ ತಡಿಗೆ ಬಂದ್ರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ವಿ. ಗಿರೀಶ್, ನಾನು ಬೆಳಿಗ್ಗೆ ಕೊಟ್ಟಿರೋ ಆರ್ಡರ್ಸ್ ಪೇಪರ್ನಲ್ಲಿ ಈ ಮನೆ ಪೇಪರ್ಸ್ ಇತ್ತಾ? ಅದು ಹೇಗ್ ಸಾಧ್ಯ? ಪೇಪರ್ಸ್ನೆಲ್ಲ ಸರಿಯಾಗಿ ಚೆಕ್ ಮಾಡಿದ್ದೀರಾ ತಾನೆ? ನೀವು ಚೆಕ್ ಮಾಡಿದೀನಿ ಅಂತ ಹೇಳಿದ್ದಕ್ಕೇನೆ ನಾನು ಸೈನ್ ಮಾಡಿದ್ದು. ಇದುವರೆಗೂ ನಾನು ಈ ಮನೆ ಡಾಕ್ಯುಮೆಂಟ್ಸ್ ನಾನು ನೋಡೇ ಇಲ್ಲ. ಮೇಡಮ್, ಬೆಳಿಗ್ಗೆ ಸೈನ್ ಮಾಡಿ ನೀವು ಈಗ ಹೇಳಿದ್ರೆ ಹೇಗೆ ಮೇಡಮ್? ಹೆಡ್ ಆಫೀಸಿಂದ ನಮಗೆ ಕಾಲ್ ಬಂದಿದೆ, ಸಾಲ ರಿಕವರಿ ಆಗದೆ ಇದ್ರೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ನಿಮ್ದೇ ಮನೆ, ನೀವು ಆಕ್ಷನ್ ತಗೊಳ್ಳೋಕೆ ಬಿಡೋದಿಲ್ಲ ಅಂತ ಈ ವಿಷಯನ ನಿಮ್ ಗಮನಕ್ಕೆ ತಂದಿಲ್ಲ. ಏನ್ರಿ ಹೇಳ್ತಿದ್ದೀರಾ? ಇಂಥ ವಿಷಯನ ನೀವು ನಿಮ್ ಚೀಫ್ ಗಮನಕ್ಕೆ ತರ್ಬೇಕು ತಾನೆ? ಹೇಳ್ತಾ ಇದೀನಲ್ಲ ಮೇಡಮ್, ಹೆಡ್ ಆಫೀಸಿಂದ ನಮ್ಗೆ ಆರ್ಡರ್ಸ್ ಬಂದಿದೆ. ಅದು ಅಲ್ಲದೆ ಎಲ್ಲಾ ಡಾಕ್ಯುಮೆಂಟ್ಸ್ಗೆ ಮೇಡಮ್ ಅವರು ಸೈನ್ ಮಾಡಿದ್ದಾರೆ. ನಾವೀಗ ನಮ್ ಕೆಲಸ ಮಾಡಕ್ ಬಂದಿದೀವಿ. ನೀವೇನೇ ಮಾತಾಡೋದಿದ್ರೆ ಹೆಡ್ ಆಫೀಸಿಂದ ಮ್ಯಾನೇಜರ್ಗೆ ಫೋನ್ ಮಾಡಿ ಮಾತಾಡಿ. ಈಗ ನಮ್ ಕೆಲಸ ಮಾಡಕ್ ಬಿಡಿ. ನಾನು ಈ ಮನೇನ ಡೆಮಾಲಿಷನ್ ಮಾಡೇ ಮಾಡ್ತೀನಿ. ಏನಾಗಲ್ಲ ಅಂತ ಹೇಳ್ತಿದ್ದೀನಿ. ಒಂದ್ ಕಡೆ ಈ ಮನೆ ಮಹಾಲಕ್ಷ್ಮಿ, ಇನ್ನೊಂದ್ ಕಡೆ ವರಲಕ್ಷ್ಮಿ, ಇಬ್ರು ಮಾತಾಡ್ತಿದಾರ ತಾನೆ. ಏನೋ ಒಂದ್ ಇತ್ಯರ್ಥ ಮಾಡ್ತಾರೆ, ಸುಮ್ನೆ ಇರು ನೀನು. ಅಲ್ಲಾಡಿಸ್ತಾಳೆ, ವೈಕ ಎಲ್ಲ ನೋವಾಯ್ತದೆ. ಇಲ್ಲ, ಸಾಧ್ಯನೇ ಇಲ್ಲ. ನಾನು ಈ ಮನೆನ ಡೆಮಾಲಿಷ್ ಮಾಡಕ್ ಬಿಡಲ್ಲ. ಈ ಡಾಕ್ಯುಮೆಂಟ್ಸ್ ಎಲ್ಲ ಮತ್ತೆ ರೀಚೆಕ್ ಆಗ್ಬೇಕು. ಮೇಡಮ್, ಕರೆಕ್ಟ್ ಟೈಮ್ಗೆ ಕಾಲ್ ಬಂದಿದೆ, ರಿಸೀವ್ ಮಾಡಿ. ಯಾರ್ವರ? ಅದು ಹೆಡ್ ಆಫೀಸ್ ಇಂದ. ವರಲಕ್ಷ್ಮಿ ಅವರೇ, ಬೆಳಿಗ್ಗೆ ಆರ್ಡರ್ ಪಾಸ್ ಆಗಿರೋ ಕೆಲಸಗಳೆಲ್ಲ ಮುಗ್ದಿದೆಯಾ? ಇನ್ನು ಅರ್ಧ ಗಂಟೆಲಿ ಎಲ್ಲ ಕೆಲಸಗಳು ಮುಗ್ದಿರ್ಬೇಕು, ಮನೆ ಡೆಮಾಲಿಷ್ ಆಗಿರ್ಬೇಕು. ಆಗ್ಲೂ ನಾವು ಹರಾಜಿಗೆ ಹೋಗಕ್ಕಾಗೋದು. ಆದಷ್ಟು ಬೇಗ ಎಲ್ಲ ಕೆಲಸಗಳನ್ನ ಮಾಡಿಸಿ. ಹಲೋ ಹಲೋ ಸರ್. ಮೇಡಮ್, ಅವರು ಅಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅವ್ರು ಹೇಳಿದ ಕೆಲಸ ನೀವು ಮಾಡಲಿಲ್ಲ ಅಂದ್ರೆ ನಿಮ್ಮ ಕೆಲಸ ಹೋಗೋದು ಗ್ಯಾರಂಟಿ. ಅಯ್ಯೋ 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 ಅಯ್ಯೋ, ಹೋಯ್ತು, ಎಲ್ಲಾ ಹಾಳಾಗ್ ಹೋಯ್ತು. ನಮ್ಮನೆ ಬೆಳಗ್ತಾಳೆ, ನಮ್ಮನೆ ಸೊಸೆ ನಮ್ಮನೆ ಉದ್ಧಾರ ಮಾಡ್ತಾಳೆ ಅನ್ಕೊಂಡ್ರೆ ನನ್ನ ಮನೆ ಉಳಿಸಕ್ಕೆ ಜೆಸಿಬಿನೇ ತರಿಸಿದಾಳೆ. ಏನ್ ಮಾಡಿ ಸಾಯ್ಲಿ? ಅಯ್ಯೋ ಇಂದ್ರು, ನೀನು ನಿನ್ ಸೊಸೆನ ಮನೆ ಹಾಳಿ ಅಂತ ಬಾಯಿ ಮಾತಿಗೆ ಹೇಳ್ತಿದ್ದೆ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಈ ನಿನ್ ಸೊಸೆ ಇವಳು ಮನೆ ಹಾಳಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಲು ನೋಡು. ಅದಕ್ಕೆ ಹೇಳುದು, ಸೊಸೆನ ಮನೆಗ್ ತರ್ಬೇಕಾದ್ರೆ ಹುಡುಕಿ ತಡಕಿ ತರ್ಬೇಕು ಅಂತ.
ಅಯ್ಯೋ ಕಾಂತಮ್ಮ, ನಾನ ಮೆಚ್ಚಿ ಕರ್ಕೊಂಡ್ ಬಂದಿದ್ ಇವಳ್ ನಮ್ ಮನೆಗ್ ಹೇಗ್ ಬಂದ್ ಸೇರ್ಕೊಂಡ್ಲು ಅಂತ ನಿನಗ್ ಗೊತ್ತಿಲ್ವಾ? ಗೊತ್ತು ನನ್ನ ಮಗನ್ ತಲೆ ಕೆಡ್ಸಿ ಅದೇನೋ ಲವ್ ಡವ್ ಅನ್ಕೊಂಡು ದೊಡ್ಡವರು ಅಪ್ಪ ಅಮ್ಮ ಯಾರು ಹಿಂದೆ ಇದಳಲ್ಲ ಈ ಪುಣ್ಯಾದ್ಗಿತ್ತಿ ಇವಳು ಕರ್ಕೊಂಡ್ ಹೋಗಿ ಮದ್ವೆ ಮಾಡ್ಸ್ ಕರ್ಕೊಂಡ್ ಬಂದ್ಲು. ಆ ತಪ್ಪುಗೆ ನಾವು ಶಿಕ್ಷೆ ಅನುಭವಿಸ್ತಾ ಇದೀವಿ. ಅತ್ತೆ, ಹೇ ಮುಚ್ಚ ಬಾಯಿ, ಹೀಗ್ಮೇ ಅತ್ತೆ ಅಂತ ಕರಿಯಕ್ ಬರ್ತಿದ್ಯಾ? ನನಗ್ ಗೊತ್ತು ಕಣೆ ಮನೆ ಹಾಳಿ, ನಮ್ ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡ್ಬೇಕು ಅಂತಿದ್ಯಾ ಅಂತ ಗೊತ್ತು. ನಿನ್ನ ಕೆಲ್ಸಕ್ ಹೋಗ್ಬೇಡ ಅಂದಿದ್ದಕ್ ತಾನೆ ನಿನ್ನ ಕೆಲ್ಸಾನೇ ಬಳಸ್ಕೊಂಡು ಈ JCB ತರ್ಸಿ ಮನೆ ಓಡ್ಸಕ್ ಬಂದಿದ್ಯಲ್ಲೇ. ಸ್ವಲ್ಪ ಸುಮ್ನೆ ಇರ್ತೀರಾ? ವರ ಏನ್ ವರ ಇದಲ್ಲ? ಅಲ್ಲ, ಮನೆ ಡಾಕ್ಯುಮೆಂಟ್ಸ್ ಬ್ಯಾಂಕ್ಗೆ ಹೇಗೋಯ್ತು? ಅದ್ರ ಮೇಲೆ ಲೋನ್ ಹೇಗಾಯ್ತು? ಅದ್ಗೆ ನನಗೂ ಗೊತ್ತಿಲ್ಲ. ಇದನ್ನೆಲ್ಲ ರೀಚೆಕ್ ಮಾಡ್ಬೇಕು, ಆದ್ರೆ ನಮ್ಮ ಹತ್ರ ಟೈಮ್ ಇಲ್ಲ. ಈಗಾಗ್ಲೇ 3 ನೋಟಿಸ್ ಬಂದಿದೆ ಅಂತ ಈ ಡಾಕ್ಯುಮೆಂಟ್ ನಲ್ಲಿ ತೋರಿಸ್ತಾ ಇದಾರೆ. ಅದಲ್ಲದೆ ಕೋರ್ಟ್ ಆರ್ಡರ್ ಬೇರೆ ಇದೆ. ಅದಷ್ಟೇ ಅಲ್ಲ ಮೇಡಮ್, ಇನ್ನು ಅರ್ಧ ಗಂಟೆಲಿ ಈ ಮನೆನ ನಾವು ಡೆಮಾಲಿಸ್ ಮಾಡಲೇಬೇಕು. ಅದು ಅಲ್ಲದೆ ಈ ಕೆಲಸನ ನೀವೇ ಮುನ್ನಿಂತು ಮಾಡಬೇಕು. ನೋಡಿದ್ರ ಸೊಸೆ ಅಂತ ಹೇಳ್ಕೊಂಡು ನಮ್ ಮನೆ ಒಳಗಡೆ ಬಂದ್ಲು. ಈಗ ನಮ್ಮನ್ನೇ ಮನೆಯಿಂದ ಆಚೆ ಹಾಕ್ಸಿ ಮನೆ ಮುರಿಸ್ತಾ ಇದ್ದಾಳೆ. ಮನೆ ಮುರ್ಕಿ ಅಯ್ಯೋ ಇಂದ್ರ, ನಿನ್ ಬಾಯಲ್ಲಿ ನಿಂತ ಮಾತು ಕೇಳ್ತಾ ಇದ್ರೆ ಬಾಂಬ್ ಬಿದ್ದಂಗಾಗುತ್ತೆ. ಬೇರೆ ಯಾರಾದ್ರೂ ಇವ್ರ ಜಾಗದಲ್ಲಿ ಇದ್ದಿದ್ರೆ, ಬೇರೆ ಯಾರು ಯಾಕೆ ನಾನೇ ಇದ್ದಿದ್ರೆ ಸುಸೈಡ್ ಮಾಡ್ಕೊಂಡ್ಬಿಡ್ತಿದ್ದೆ. ಇಲ್ಲ, ಸಾಧ್ಯನೇ ಇಲ್ಲ. ನಾನ್ ಈ ಮನೆನ ಡೆಮಾಲಿಷ್ ಮಾಡಕ್ ಬಿಡಲ್ಲ. ಹಾಗೇನಾದ್ರೂ ಇದ್ರೆ ನಾನ್ ಕೆಲ್ಸ ಬಿಡ್ತೀನಿ. ಇದು ನನ್ನ ಮನೆ, ನಾನ್ ಖಂಡಿತ ಬಿಡಲ್ಲ. ಮೇಡಮ್, ನೀವು ಈ ಕೆಲಸ ಮಾಡಲಿಲ್ಲ ಅಂದ್ರು ನಾನು ಈ ಮನೆನ ಡೆಮಾಲಿಷನ್ ಮಾಡಲೇಬೇಕು. ನನಗೆ ಆರ್ಡರ್ ಬಂದಿದೆ.